ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಗಾಡಿ ನಮ್ಮನ್ನ ಕೂರ್ಸ್ಕೊಂಡು ಹೋಗ್ಬೇಕು. ನನ್ನ ಹಣೆ ಬರ ನಾನೇ ಗಾಡಿನ ತಳ್ಕೊಂಡು ಹೋಗೋ ಹಾಗಾಗಿದೆ. ಪೆಟ್ರೋಲ್ ಹಾಕ್ಸೋಣ ಅಂದ್ರೆ ಜೇಬ್ಗೂ ಬರ ಬಂದಿದೆ. ಈ ಗಾಡಿ ತಳ್ಳೋ ಬದಲು ಯಾವ್ದಾದ್ರು ತರಕಾರಿ ಗಾಡಿ ತಳ್ಳಿದ್ರೆ ಇಷ್ಟೊತ್ತಿಗೆ 4 ಕಾಸಾದ್ರೂ ಹುಟ್ಟಿರೋದು. ಭಗವಂತ ನನ್ನ ಹಣೆ ಬರನ ಪೆನ್ಸಿಲ್ ಅಲ್ಲಿ ಬರ್ದಿದ್ರೆ ಅಳಿಸ್ಕೋಬಹುದಾಗಿತ್ತು. ಪರ್ಮನೆಂಟ್ ಮಾರ್ಕರ್ ಅಲ್ಲಿ ಬರ್ದ್ಬಿಟ್ಟಿದ್ದಾನೆ. ಯಾವ ಕಡೆ ಅಳಿಸ್ಕೊಳ್ಳೋದು? ಅದಕ್ಕೆ ಇದೆಲ್ಲ ಅನುಭವಿಸ್ತಾ ಇದ್ದೀನಿ. ಇದೇನಿದು ಇದಕ್ಕಿದಂಗೆ ಇಷ್ಟೊಂದು ಭಾರ ಆಗೋಯ್ತಾ? ನೀನಾ ಭಗವಂತ? ಕಷ್ಟದಲ್ಲಿರೋನ್ ಸಹಾಯ ಮಾಡೋದು ಅಂದ್ರೆ ಇದೆ. ತಳ್ಳೋನ್ ಗಾಡಿ ಮೇಲೆ ತಕೊಂಡ್ ಕುತ್ಕೊಳ್ಳೋದು ತುಂಬಾ ಖುಷಿಯಾಗಿರ್ಬೇಕಲ್ಲ? ತುಂಬಾ ತುಂಬಾ ಅಂದ್ರೆ ತುಂಬಾ. ಅಲ್ಲ, ಗಾಡಿ ಕೆಟ್ಟೋಗಿದೆ, ಆಗ್ಲಿಂದ ಕಷ್ಟ ಪಟ್ಕೊಂಡು ತಳ್ತಾ ಇದೀನಿ. ಸ್ವಲ್ಪ ಸಹಾಯ ಮಾಡಬಾರ್ದಾ? ನಿನ್ ಗಾಡಿ ಹಾಳಾದ್ರೆ ನಾನ್ ಹೇಗ್ ಹೆಲ್ಪ್ ಮಾಡ್ಲಿ? ನಿಮ್ ಕೈಲಾಸದಲ್ಲಿ ಹೇಗೋ ಗೊತ್ತಿಲ್ಲ, ಆದ್ರೆ ನಮ್ ಭೂಲೋಕದಲ್ಲಿ ಯಾರ್ದಾದ್ರೂ ಗಾಡಿ ಕೆಟ್ಟೋದ್ರೆ ಗುರುತು ಪರಿಚಯ ಇಲ್ದೇ ಇರೋರು ಸಹ ಹಿಂದೆಯಿಂದ ಬಂದು ಅವ್ರ ಕಾಲ್ನ ನಮ್ ಗಾಡಿ ಮೇಲೆ ಇಟ್ಟು ತಳ್ತಾ ಇರ್ತಾರೆ. ಹಾಗೆ ನಿನ್ನ ವಾಹನ ನಂದಿಗೆ ಹೇಳಿ ನನ್ ಗಾಡಿ ತಳ್ಳೋದಕ್ಕೆ ಸ್ವಲ್ಪ ಸಹಾಯ ಮಾಡಿಸ್ಬಾರ್ದಾ? ನಂದಿನ ನಿನ್ ಗಾಡಿ ತಳ್ಳೋಕೆ? ನಗ್ಬೇಡ ನೀನು. ಮೊದ್ಲೇ ಗಾಡಿ ತಳ್ಳಿ ಸುಸ್ತಾಗಿದ್ದೀನಿ. ಗಾಡಿ ತಳ್ಳಕ್ ಒಂದ್ ಕೈ ಹಾಕ್ಬಾರ್ದಾ? ಥ್ಯಾಂಕ್ ಯು. ಭಗವಂತ, ಒಂದ್ ಸ್ವಲ್ಪ ಹೊತ್ತು ಮುಂಚೆ ಸಿಗ್ಬೇಕಾಗಿತ್ತು. ಒಳ್ಳೆ ಮಸಾಲೆ ಪುರಿ ತಿನ್ಬೋದಾಗಿತ್ತು. ನಾನು ಅದನ್ನೇ ತಿನ್ಕೊಂಡ್ ಬಂದೆ. ನೀನ್ ಬೇರೆ ಎಲ್ಲೋ ತಿನ್ಕೊಂಡ್ ಬಂದಿರ್ತೀಯ, ಆದ್ರೆ ನಾನು ಹೋಗಿದ್ ಕಡೆ ತಿನ್ಬೇಕಾಗಿತ್ತು. ಅಲ್ಲಿ ಮಸಾಲೆಗಳು ತುಂಬಾ ಚೆನ್ನಾಗಿರುತ್ತೆ ಅಂತ ನನ್ ಫ್ರೆಂಡ್ ಹೇಳ್ದ. ನಾನು ಅಲ್ಲೇ ತಿನ್ಕೊಂಡ್ ಬಂದೆ. ನನ್ನ ಸ್ನೇಹಿತನೊಬ್ಬ ಅವನ್ ತಿನ್ನೋದನ್ನ ನನಗ್ ಕೊಟ್ಬಿಟ್ಟು ಹೋದ. ತುಂಬಾ ರುಚಿಯಾಗಿತ್ತು. ಆ ಹುಡ್ಗ ಸಾರಿ ಭಗವಂತ, ನನಗೆ ಗೊತ್ತೇ ಆಗ್ಲಿಲ್ಲ. ಏನ್ ಗೊತ್ತಾ, ಈ ಭಕ್ತ ಪ್ರಹ್ಲಾದ ಸಿನಿಮಾ ತರ ಆ ಕಂಬದಲ್ಲಿರುವನೆ ಈ ಕಂಬದಲ್ಲಿರುವನೆ ಅಂತ ನಿನ್ನ ಕೇಳೋ ಹಾಗೆ ಇಲ್ಲ. ಯಾಕೆಂದ್ರೆ ನೀನ್ ಎಲ್ಲರಲ್ಲೂ ಇರ್ತೀಯ, ಎಲ್ಲದರಲ್ಲೂ ಇರ್ತೀಯ. ಕರೆಕ್ಟಾ? ನನ್ನನ್ನು ತಲುಪೋದಕ್ಕೆ ಹಲವಾರು ದಾರಿಗಳಿದೆ ಶಿವಪ್ರಸಾದ್. ಆದ್ರೆ ಅತಿ ಸುಲಭವಾದ್ದು ಯಾವುದು ಗೊತ್ತಾ? ಹಸ್ತವ್ರಿಗೆ ಹೊಟ್ಟೆ ತುಂಬಿಸೋದು, ನೊಂದವ್ರ ಕಣ್ಣೀರು ಒರೆಸೋದು. ಅನ್ನದಾಸೋಹದ ಪ್ರತಿಯೊಂದು ಅನ್ನದ ಅಗಳು, ಅಕ್ಷರ ದಾಸೋಹದ ಪ್ರತಿಯೊಂದು ಅಕ್ಷರನೂ ಕೂಡ ನೇರವಾಗಿ ನನ್ನನ್ನು ಬಂದು ತಲುಪುತ್ತೆ. ಸ್ವಂತ ಸೃಷ್ಟಿ ನಿನದಂತೆ ದೃಷ್ಟಿನು ಎಲ್ಲ ಗೊತ್ತಿರೋ ನಿನಗೆ ನನ್ ಕಷ್ಟ ಮಾತ್ರ ಗೊತ್ತಾಗಲ್ಲ. ನಿಮ್ ತಂದೆ ಕಾಶಿ ಯಾತ್ರೆ ಹೋಗೋದ್ರ ಬಗ್ಗೆನಾ? ಓ, ಮನ್ಸಿನ ಮಾತು ಕೇಳಿಸ್ಬಿಡ್ತಾ ನಿನಗೆ? ಕೇಳಿಸಿದ್ರೆ ತಾನೇ ಏನ್ ಪ್ರಯೋಜನ? ಕಡೆಗೆ ನಿನ್ ಮುಂದೆ 2 ದಾರಿ ಇದೆ. ಒಂದು ಒಳ್ಳೆ ದಾರಿ, ಇನ್ನೊಂದು ಕೆಟ್ಟ ದಾರಿ. ಆಯ್ಕೆ ನೀನೇ ಮಾಡ್ಕೊಂತ ನನಗೆ ಬಿಟ್ಬಿಡ್ತೀಯ. ಸ್ನೇಹಿತನಾಗಿ ನನ್ನನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ನನ್ನ ಸ್ನೇಹಿತನ ನಾನ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಆದ್ರೆ ನನ್ನ ಸ್ನೇಹಿತನೇ ನನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿಲ್ಲ. ಆದ್ರೆ ನಾನು ನಿನ್ನ ಹಾಗಲ್ಲ. ನನಗೇನಾದ್ರೂ ಬಂಪರ್ ಲಾಟ್ರಿ ಹೊಡಿಬೇಕು, ಮೊದ್ಲು ನಿನ್ ಹತ್ರ ಬಂದು ನಿನ್ ಕಷ್ಟ ಏನು ಅಂತ ಕೇಳಿ ಸಾಲ್ವ್ ಮಾಡ್ಬಿಡ್ತೀನಿ. ನೀನ್ ಎಷ್ಟೇ ಸುತ್ತಿ ಬಳಸಿ ಬಂದ್ರು ನನ್ನ ಉತ್ತರ ಒಂದೇ. ನಿನ್ ಮನ್ಸೇನ್ ಹೇಳುತ್ತೆ ಅದನ್ ಮಾಡು. ಗೊತ್ತು. ಮೊದ್ಲು ಈ ಗಾಡಿಗೊಂದ್ ದಾರಿ ತೋರ್ಸಪ್ಪ. ಇಲ್ಲಿ ನೋಡು. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಪೆಟ್ರೋಲ್ ಬಂಕ್ ಭೂಮಿಗೆ ನೂಡಲ್ಸ್ 2 ನಿಮಿಷದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ, ಆದ್ರೆ 10 ನಿಮಿಷ ಆದ್ರೂ ಮುಗಿಯಲ್ಲ. ಆದ್ರೆ ನೀನು ಕೇಳಿದ ತಕ್ಷಣ ವರಾನ ಟಕ್ಕಂತ ಕೊಟ್ಬಿಟ್ಟೆ. ಹಾಗೆ ಪೆಟ್ರೋಲ್ ಹಾಕ್ಸೋದಕ್ಕೆ ಒಂದು 200 ರೂಪೀಸ್ ಪ್ರಾಯೋಜಕರೇ ಪತ್ತೆ ಇಲ್ವೇ ಭಗವಂತ? ಸರಿ, ನೀನ್ ದಾರಿ ಅಷ್ಟೇ ತೋರ್ಸೋದು, ಟೋಲ್ ನಾವೇ ತಾನೇ ಕಟ್ಕೋಬೇಕು. ವಿಶ್ವೇಶ್ವರಾಯ
ನರಕಾಂಡವತಾರಣಾಯ ಅಪ್ಪ ಇಲ್ಲೇ ಕರುಣಾಮೃತಾಯ ನಾನು ನೋಡಿದ ತಕ್ಷಣ ಕಾಶಿ ಟಿಕೆಟ್ ಬಗ್ಗೆನೇ ಕೇಳ್ತಾರೆ. ಕರುಣಾಮೃತಾಯ ಹಾ. ಶಶಿಶೇಖರ ಧಾರಣಾಯ ಒಳಗೋಗ್ಬಿಡ. ಕರ್ಪೂರಿ ಕಾಂತ ಧವಳಾಯ ಜಟಾಧರಾಯ ಬುದ್ಧಗಾರಿತ್ವ ಕಂಕಣಾಯ. ಓ ಇವು ಬುದ್ಧಿಯೇನೋ? ಓ ಅಪ್ಪ ನೀನ್ ಇಲ್ಲೇ ಇದ್ಯಾ? ನಾನು ಗಮನಿಸ್ಲೇ ಇಲ್ಲ. ಯಾವ್ದೋ ಜ್ಞಾನದಲ್ಲಿ. ಆರಾಮಾಗಿದ್ಯಾ? ನನ್ಗೇನಾಗಿದ್ಯೋ? ಎಲ್ಲಿ ಸಬಿಡ್ಕೋ. ನಿನ್ನಂಥ ಮಗ ಇರ್ಬೇಕಾರೆ ನನಗೇನು ಆಗಲ್ಲ ಕಣೋ. ಬೇಕಾದ್ರೆ ಬೆಟ್ಟನ್ನೇ ಪುಟ್ಟಿ ಪುಡಿ ಪುಡಿ ಮಾಡಿ ಪ್ಲಾಸ್ಟಿಕ್ ಚೀಲ ತುಂಬ್ಕೊಂಡ್ಬಂದ್ಬಿಡ್ತೀನಿ. ಅಪ್ಪ ಪ್ಲಾಸ್ಟಿಕ್ ಬ್ಯಾನ್ ಆಗಿದೆ, ಚೀಲ ಎಲ್ಲ ಬೇಡ. ದಡ ದಡ ಸುಮ್ಮನೆ ಬಾಯಿ ಮಾತುಕಾಗುತ್ತೆ. ಅಂದಾಗೆ ಕಾಶಿಗೆ ಟಿಕೆಟ್ ಬುಕ್ ಮಾಡಿಸಿದ್ಯಾ? ಟಿಕೆಟ್ ಅದು ಆಫೀಸಲ್ಲಿ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿ ಇತ್ತಪ್ಪ, ಅದಕ್ಕೆ. ಹೌದಾ, ಪರವಾಗಿಲ್ಲ ಬಿಡು. ಇವತ್ತಲ್ಲ ನಾಳೆ ಬುಕ್ ಮಾಡಿಸಿದ್ರಾಯ್ತು ನೋಡು. ಆಮೇಲೆ AC ಬೋಗಿನಿ ಬುಕ್ ಮಾಡಬೇಡ, ಜನರಲ್ ಬೋಗಿನಿ ಬುಕ್ ಮಾಡಿಸು. ಯಾಕೆಂದ್ರೆ ಅಲ್ಲಿ ಸಾಕಷ್ಟು ಜನ ಇರ್ತಾರೆ. ಅವ್ರ ಜೊತೆ ಮಾತಾಡ್ಕೊಂಡು ಹೋಗ್ತಾ ಇದ್ರೆ ದಾರಿ ಸಾಗದೇ ಗೊತ್ತಾಗೋದಿಲ್ಲ. ಅಂದಾಗೆ ನಾಳೆ ಬುಕ್ ಮಾಡಿಸ್ತೀಯ ತಾನೆ? ಚಾಣೆ ಗಿರಿಜಾ, ಗಿರಿಜಾ. ಪಾಪ ಅಪ್ಪ ಕಾಶಿಗೆ ಹೋಗ್ಬೇಕು ಅಂತ ಏನೇನೋ ಕನ್ಸು ಕಟ್ಕೊಂಡಿದ್ದಾರೆ. ಅವ್ರ ಕನಸನ್ನ ನನ್ನ ಕೈಯಲ್ಲಿ ನನಸು ಮಾಡೋಕ್ಕಾಗುತ್ತೋ ಇಲ್ಲೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.